ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಗೀತಾ ಮಂಜು ಗುಬ್ಬಿಗೂಡು ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಇದು ಬಂದು ಸಾಟರ್ಡೆ ಟು ಮಂಡೇ ವ್ಲಾಗ್ ಆಗಿರುತ್ತೆ. ಇದು ಬಂದು ನನ್ನ ಮಗನಿಗೆ ಸಾಟರ್ಡೆ ಆಫ್ ಡೇ ಇದ್ದಿದ್ದರಿಂದ ಸ್ಕೂಲ್ ಹತ್ರ ಪಿಕ್ ಮಾಡೋಣ ಅಂತ ಹೋಗಿದ್ದೆ. ಅವನು ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಕೊಳ್ತಿದ್ದ. ಅವನಿಗೆ ಬಂದು ಡೈಲಿ ಬಂದು ಮಾರ್ನಿಂಗ್ 9 to 3:30 ತನಕ ಇರುತ್ತೆ. ಇನ್ನು ಸಾಟರ್ಡೆ 12:30 ತನಕ ಇರುತ್ತೆ. ಮಾರ್ನಿಂಗ್ ಟೈಮ್ ಬಂದು ಅವ್ರ ಅಪ್ಪನೇ ಕರ್ಕೊಂಡೋಗಿ ಡ್ಯೂಟಿಗೆ ಹೋಗ್ತಾರಲ್ಲ, ಸೇಮ್ ಟೈಮಿಂಗ್ಸು, ಮಕ್ಕಳನ್ನ ಬಿಟ್ಟು ಹೋಗ್ತಾರೆ. ನಾನು ಬಂದು ಮಧ್ಯಾಹ್ನ ಹೋಗಿ ಇಬ್ಬರನ್ನು ಪಿಕ್ ಮಾಡ್ತೀನಿ. ಇವನು ಚಿಕ್ಕವನು ಬಂದು ಸಾಟರ್ಡೆ ರಜೆ ಇದ್ದಿದ್ದರಿಂದ ಇನ್ನು ದೊಡ್ಡವನ್ನ 12:30 ಪಿಕ್ ಮಾಡೋಣ ಅಂತ ಹೋಗಿದ್ವಿ. ಈ ಸ್ಕೂಲ್ ಬಂದು ನಮಗೆ ಮನೆಗೆ ಒಂದು ಅರ್ಧ ಕಿಲೋಮೀಟರ್ ಹತ್ರನೇ ಇದೆ. ಆದ್ದರಿಂದ ಡೈಲಿ ನಾನೇ ಹೋಗಿ ಮಧ್ಯಾಹ್ನ ಟೈಮು, ಸಂಜೆ ಟೈಮ್ ನಾನೇ ಪಿಕ್ ಮಾಡ್ತೀನಿ. ಚಿಕ್ಕೋನ್ ಸ್ಕೂಲು ಬಂದು ಅಲ್ಲೇ ಹತ್ರನೇ ಇರೋದ್ರಿಂದ ನೆಕ್ಸ್ಟ್ ಇಯರು ಇಬ್ಬರೂ ಸೇಮ್ ಒಂದೇ ಸ್ಕೂಲಿಗೆ ಹಾಕ್ಕೊಳ್ಬೇಕು. ಈಗ ಜಸ್ಟ್ ನರ್ಸರಿಗೆ ಅಂತೇಳಿ ಬೇರೆ ಕಡೆ ಪ್ಲೇ ಹೋಮ್ಗೆ ಹಾಕ್ಕೊಂಡಿದ್ದೀವಿ. ಇಬ್ಬರು ಒಂದೇ ಸ್ಕೂಲಿಗೆ ಹಾಕ್ಕೊಂಡ್ರೆ ಸೇಮ್ ಟೈಮು ಪಿಕ್ ಮಾಡಬೇಕಾಗಿ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಅದರಿಂದ ಇದೊಂದು ವರ್ಷ ಈ ಬೇರೆ ಕಡೆ ಹೋಗಲಿ ಅಂತೇಳಿ ಪ್ಲೇ ಹೋಮ್ಗೆ ಹಾಕಿದ್ವಿ. ಚಿಕ್ಕವನು ಬಂದ ತಕ್ಷಣ ಮನೆ ಒಳಗಡೆನೇ ಬರಲಿಲ್ಲ. ಸೈಕಲ್ ಎತ್ಕೊಂಡು ಹಂಗೆ ಆಟ ಆಡೋಕ್ಕೆ ಫ್ರೆಂಡ್ಸ್ ಎಲ್ಲ ಇದ್ದರು ಅಂತ ಹೋಗ್ಬಿಡ್ತಾನೆ. ಸ್ಯಾಟರ್ಡೆ ಸಂಡೇ ಅಂತೂ ಮನೆಗೆ ಬರಲ್ಲ. ಇಲ್ಲಿ ತುಂಬ ಅಕ್ಕಪಕ್ಕದಲ್ಲಿ ತುಂಬ ಮಕ್ಕಳಿರೋದ್ರಿಂದ ಫ್ರೀ ಟೈಮಲ್ಲೆಲ್ಲ ಅವ್ರ ಪಾಡಿಗೆ ಅವರು ಆಟ ಆಡ್ಕೊಡ್ತಾರೆ. ನಾನು ಬಂದು ಅನ್ನ ಪಿಕ್ ಮಾಡೋಕೆ ಕರ್ಕೊಂಬರೋ ಅಷ್ಟರಲ್ಲಿ ಹೋಗಿ ಅನ್ನ, ರೈಸು ಮತ್ತು ಸಾಂಬಾರು ಎಲ್ಲ ತಿಳಿ ಸಾಂಬಾರು ಮಾಡಿದ್ದೆ ಮತ್ತು ರೈಸ್ ಎಲ್ಲ ಮಾಡಿಟ್ಟು ಹೋಗಿದೆ. ಆಮೇಲೆ ಊಟ ಮಾಡಿಸಿ ಇವನ್ನ ಚಿಕ್ಕೊಂದು ಸ್ವಲ್ಪ ಟೈಮು ಮಲಗಿಸ್ಬಿಡ್ತೀನಿ ಮಧ್ಯಾಹ್ನ ಟೈಮು. ಆಮೇಲೆ ಅವನಿಗೆ ಊಟ ಹಾಕ್ಕೊಡ್ಬಿಟ್ಟು ಸ್ವಲ್ಪ ಮಿಷಿನ್ಗೆಲ್ಲ ಬಟ್ಟೆ ಹಾಕಬೇಕಾಗಿತ್ತು. ಬಟ್ಟೆ ಒಂದು 2 ಡೇಸಿಂದ ಹಾಕಿರಲಿಲ್ಲ. ಸ್ವಲ್ಪ ಜಾಸ್ತಿನೇ ಬಟ್ಟೆ ಇತ್ತು. ಅದರಿಂದ ಅದೆಲ್ಲ ವಾಶಿಗೆ ಹಾಕ್ಬಿಟ್ಟು ಬೇರೆ ಕೆಲಸನ ಮಾಡ್ಕೊಂಡ್ವಿ. ಇದು ಬಂದು ಈವ್ನಿಂಗು. ಸಂಜೆ ಚಪಾತಿ ಮತ್ತು ಎಗ್ ಮಸಾಲ ಫ್ರೈ ಥರ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈ ಮಸಾಲೆಗೆ ಬಂದು ಮಾಮೂಲಿ ಶುಂಠಿ, ಬೆಳ್ಳುಳ್ಳಿ ಸ್ವಲ್ಪ ಎಲ್ಲ ಫ್ರೈ ಮಾಡಿಕೊಂಡು, ಪುದೀನ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲನೂ ಸ್ವಲ್ಪ ಫ್ರೈ ಮಾಡಿ ಅದನ್ನ ರುಬ್ಬಿಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಗರಂ ಮಸಾಲ ಇದೆಲ್ಲ ಸ್ವಲ್ಪ ಮಸಾಲೆಗಳನ್ನ ಆ್ಯಡ್ ಮಾಡಿಕೊಂಡು ನಾವು ಬಂದು ವೆಜಿಟೇರಿಯನು, ನಾನ್ ವೆಜ್ ಎಲ್ಲ ತಿನ್ನಲ್ಲ. ಬಟ್ ಮಕ್ಕಳಿಗೆ ಎಗ್ ತುಂಬ ಒಳ್ಳೆಯದಂತೇಳಿ ಅವ್ನು ಸ್ವಲ್ಪ ಹುಷಾರಿರಲಿಲ್ಲ. ಅವಾಗೆಲ್ಲ ಡಾಕ್ಟ್ರೇ ಸಜೆಷನ್ ಕೊಟ್ಟಿದ್ದರು. ಬೇರೆ ಏನು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಎಗ್ ಕೊಡ್ಬೋದು. ಈ ಸೊಪ್ಪು ತರಕಾರಿ ಸ್ವಲ್ಪ ಎಗ್ಗಿದೆಲ್ಲ ಸ್ವಲ್ಪ ಜಾಸ್ತಿ ಕೊಡಿ, ಹಾಗೆ ತುಂಬ ವೀಕ್ ಇದ್ದಾನೆ ಅಂತ ಹೇಳಿದರು. ಆವಾಗಿಂದ ಸ್ವಲ್ಪ ಎಗ್ನ ತಿನ್ನೋದು ನಾವು ಅಭ್ಯಾಸ ಮಾಡ್ಕೊಂಡ್ವಿ. ಹಿಂಗೆ ವೀಕ್ಲಿ ಒನ್ಸು ಈ ಸಾಟರ್ಡೆ ಸಂಡೇ ಟೈಮಲ್ಲೆಲ್ಲ ಸ್ವಲ್ಪ ಈ ಥರ ಡೈರೆಕ್ಟ್ ಆಗೇ ಕೊಟ್ಟರೆ ತಿನ್ನಲ್ಲ ಅಂಥೇಳಿ ಈ ಥರ ಮಸಾಲ ಥರ ಏನಾದರೂ ಚಪಾತಿಗೆ ಗ್ರೇವಿ ಥರ ಮಾಡಿಬಿಟ್ಟು ಅದನ್ನು ಹಂಗೆ ಬಾಯ್ಲ್ ಮಾಡಿ ಹಂಗೆ ಚಿಕ್ಕದಾಗಿ ಪೀಸ್ ಮಾಡಿಬಿಟ್ಟು ಅದನ್ನು ಹಾಕಿ ಫ್ರೈ ಮಾಡಿಕೊಡ್ತೀನಿ. ಆಗ ಚಪಾತಿ ಜೊತೆ ಸೇರಿಸ್ಕೊಂಡು ತಿನ್ಕೊಳ್ತಾರೆ. ಇಲ್ಲಿ 3 ಎಗ್ಗೇನೋ ಬಾಯ್ಲ್ ಮಾಡಿಕೊಂಡು ಅದೇ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು
ಈ ಥರ ಫ್ರೈ ಮಾಡ್ಕೊಂಡಿದ್ರದ್ದು. ಚಪಾತಿ ಜೊತೆಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿತ್ತು. ಇದಾಗೇ ಸ್ವಲ್ಪ ಕಡಿಮೆ ಉರಿನಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೆಕ್ಸ್ಟ್ ಬಂದು ಜೊತೆಗೆ ಚಪಾತಿನೂ ಮುಂಚೆನೇ ಈವ್ನಿಂಗೇ ಸ್ವಲ್ಪ ಎಲ್ಲನೂ ರೆಡಿ ಮಾಡಿ ಇಟ್ಟಿದೆ, ಅಂದರೆ ಸಾಫ್ಟಾಗಿ ಬರುತ್ತೆ ಚೆನ್ನಾಗಿ ಅಂತ. ಆಗಲೇ ಕಲಸಿ ಆವಾಗಲೇ ಮಾಡಿದ್ರೆ ಅಷ್ಟು ನೀಟಾಗಿ ಬರಲ್ಲ. ಅದಕ್ಕೆ ಈ ಗ್ರೇವಿ ಎಲ್ಲನೂ ರೆಡಿ ಮಾಡಿ ಇಟ್ಬಿಟ್ಟು ಜೊತೆಗೆ ಚಪಾತಿ ಹಿಟ್ಟನ್ನು ಕಲಸಿಟ್ಟಿದೆ. ಮತ್ತು ಇನ್ನು ಮಂಡೆಯಿಂದ ಮಕ್ಕಳು ಎಲ್ಲ ಸ್ಕೂಲಿಗೆ ಹೋಗ್ತಾರಲ್ಲ ಅಂಥೇಳಿ ಅವ್ರ ಯೂನಿಫಾರ್ಮ್ಸು, ಸಾಕ್ಸು, ಶೂಸ್ ಎಲ್ಲ ತೊಳೆದಿದೆ. ಅದೆಲ್ಲನೂ ಅಡುಗೆ ಕೆಲಸನೂ ಮುಗೀತಲ್ಲ, ಇನ್ನು ಚಪಾತಿ ಒಂದು ಅಷ್ಟೇ, ಅದು ತಿನ್ನೋ ಟೈಮಿಗೆ ಮಾಡ್ಕೊಳ್ಳೋದಲ್ವ ಅಂಥೇಳಿ ಅವ್ರ ಯೂನಿಫಾರ್ಮ್ಸ್ ಎಲ್ಲನೂ ಮೇಲೆ ತೊಳೆದು ಒಣಗಾಕಿದೆ. ಅದೆಲ್ಲನೂ ಎತ್ಕೊಂಡು ಬಂದು ವಾಶ್ ಮಾಡಲಿಕ್ಕೆ ಅಂತ ವಾಶ್ ಮಾಡಿರೋ ತಂದು ಐರನ್ ಮಾಡಿಡೋಣ ಅಂಥೇಳಿ. ಇನ್ನು ಮಾರ್ನಿಂಗ್ ಟೈಮು ಬ್ಯುಸಿಲಿ ಅವ್ರಿಗೆ ಟಿಫನ್ನು ಅದು ಇದು ಅಂಥೇಳಿ ಆಗಲ್ಲ ಅಂಥೇಳಿ ಮುಂಚೆನೇ ಎಲ್ಲ ರೆಡಿ ಮಾಡಿಟ್ರೆ ಅವ್ರ ಟೈಮ್ಗೆ ಅವ್ರು ಹಾಕೊಂಡು ಹೋಗೋಕ್ಕೆ ಸರಿ ಹೋಗುತ್ತೆ ಅಂಥೇಳಿ ಇಬ್ಬರು ಯೂನಿಫಾರ್ಮ್ ಎಲ್ಲ ಐರನ್ ಮಾಡಿ ನೀಟಾಗಿ ಎತ್ತಿಟ್ಟೆ. ಈ ಮಾರ್ನಿಂಗ್ ಬಂದು ತುಂಬಾ ಚಳಿ ಇರೋದ್ರಿಂದ ಮಕ್ಕಳು ಬೇಗ ಎದ್ದೇಳೋದೇಳ, ಅವ್ರಿಗೂ ಇಲ್ಲಿ ನಮಗೂ ಎದ್ದೇಳೋಕ್ಕಾಗ್ತಿರಲ್ಲ. ಅದರಿಂದ ಬೇಗ ಡೈಲಿ ಲೇಟಾಗಿ ಎದ್ಬಿಟ್ಟು ಟಿಫನ್ ಮಾಡ್ಕೊಂಡು ಅವ್ರು ರೆಡಿ ಮಾಡಿ ಕಳಿಸೋ ಅಷ್ಟರಲ್ಲಿ ಸಾಕಾಗುತ್ತೆ. ಚಿಕ್ಕವನು ಹೆಂಗೋ ಬೇಗ ಎದ್ದು ರೆಡಿ ಆಗಿಬಿಡ್ತಾನೆ. ಅವನು ಈ ದೊಡ್ಡವನ್ನ ಎಬ್ಸೋದೇ ಒಂದು ದೊಡ್ಡ ಇದು ಕಷ್ಟ. ಅವನಂತೂ ಟೈಮ್ ಆಗಿದೆ ಅಂತ ಎಷ್ಟು ಕೂಗ್ತಾ ಇದ್ರೂ ಎದ್ದೇಳೋದೇ ಇಲ್ಲ. ಸುಮ್ಮನೆ ಮತ್ತೆ ಕೂಗ್ತಾ ಇನ್ನೂ ಜಾಸ್ತಿನೇ ಮಲಗೋಕ್ಕೆ ಟ್ರೈ ಮಾಡ್ತಾನೆ. ಸ್ಕೂಲ್ ಕೆಲಸಗಳು ಏನೇ ಪ್ರಿಪ್ರೇಷನ್ ಇದ್ದರೂ ಎಲ್ಲ ರಜಾ ದಿನಗಳಲ್ಲಿ ಹಿಂದಿನ ದಿನಗಳಲ್ಲೇ ಮಾಡ್ಕೊಂಬಿಡ್ಬೇಕು. ಆವಾಗ ಬೆಳಗ್ಗೆ ಟೈಮ್ ನಮಗೂ ಎಲ್ಲ ಬಿಸಿ, ತಿಂಡಿ ಕೊಡಬೇಕು, ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಬೇಕು, ಅವ್ರುಗಳನ್ನ ರೆಡಿ ಮಾಡಬೇಕು. ಆ ಬ್ಯುಸಿಲಿ ಈ ಕೆಲಸಗಳು ಇಟ್ಕೊಂಡ್ರೆ ಆಗಲ್ಲ ಅಂಥೇಳಿ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಹಾಗೆ ಬಟ್ಟೆ ಎಲ್ಲ ಐರನ್ ಮಾಡಿ ಎತ್ತಿಟ್ಟು ಇಲ್ಲೇ ಮಕ್ಕಳು ಸ್ವಲ್ಪ ಹೊರಗಡೆ ಎಲ್ಲ ಸಂಡೇ ಇರೋದ್ರಿಂದ ಎಲ್ಲ ಮಕ್ಕಳು ಮನೆ ಹತ್ರನೇ ಇದ್ದರು, ಎಲ್ಲ ಆಟಾಡ್ಕೊಳ್ತಿದ್ರು. ಇದು ಬಂದು ನಮ್ಮ ಮನೆ ಮುಂದೆ ಹಾಕ್ಕೊಂಡಿರೋ ಗಿಡಗಳು ಎಲ್ಲ ತುಂಬ ಚೆನ್ನಾಗಿ ಬರ್ತಿದೆ. ನಮ್ಮ ಮನೆಯವರು ಬಂದು ಈ ಗಿಡಗಳು ಪ್ಲಾಂಟೇಶನ್ ಮಾಡೋದ್ರಲ್ಲೆಲ್ಲ ತುಂಬಾ ಇಂಟ್ರೆಸ್ಟು. ಹೀಗೆ ಬಂದು ಎಲ್ಲ ಕಡೆ ಪಾಟು ಮೇಲೆ ಕೆಳಗೆ ಟೆರೇಸ್ ಮೇಲೆ ಎಲ್ಲ ಬರೀ ಪಾಟ್ಗಳೇ ಇಟ್ಕೊಂಡಿದ್ದಾರೆ. ಅದರಲ್ಲಿ ಈ 3 ಗಿಡ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ. ಮನಿ ಪ್ಲ್ಯಾಂಟ್ ಅಂತೂ ತುಂಬ ದಿನದಿಂದ ಆಗ್ತಾಯಿದ್ವಿ, ಅದು ಬರ್ತಾನೆ ಇರಲಿಲ್ಲ. ಇಲ್ಲಿ ಒಂದು ಸ್ವಲ್ಪ ಡೈರೆಕ್ಟ್ ಬಿಸಿಲೆಲ್ಲ ಚೆನ್ನಾಗಿ ಬರೋದ್ರಿಂದ ಚೆನ್ನಾಗಿ ಗಿಡಗಳು ಬಂದಿದೆ. ಇಲ್ಲಿ ಬಂದು ಮಕ್ಕಳನ್ನೆಲ್ಲ ಸಂಜೆ ಬೆಳಗ್ಗೆಯಿಂದ ಚೆನ್ನಾಗಿ ಆಟಾಡಿದರು. ಸಂಡೇ ಅಲ್ವಾ, ಅದಕ್ಕೋಸ್ಕರ ಸಂಜೆ ತನಕ ಸ್ನಾನ ಮಾಡಿಸಿರಲಿಲ್ಲ. ಇವನಿಗೆ ಬಂದು ಅವ್ರಿಗೆ ಫ್ರೆಶ್ ಅಪ್ ಮಾಡಿ
ಸ್ವಲ್ಪ ದೇವ್ರ ಪೂಜೆ ಎಲ್ಲ ಮಾಡಿಸಿ ಹೋಮ್ವರ್ಕ್ ಮಾಡಿಸೋಣ ಅಂತೇಳಿ ಕುಳಿತ್ಕೊಂಡೆ. ಈ ಚಿಕ್ಕ ಮಗನೂ ಸ್ವಲ್ಪ ಪ್ರಾಕ್ಟೀಸ್ಗೆ ಒಂದು ಸ್ವಲ್ಪ ಕ್ವಶನ್ಸ್ ಎಲ್ಲ ಕೊಟ್ಟರೆ ಅದನ್ನು ನೋಡ್ಕೊಂಡು ಕಾಪಿ ಮಾಡ್ಕೊಂಡು ಆನ್ಸರ್ ಎಲ್ಲ ಮಾಡ್ತಾನೆ. ಅವ್ರಿಗೂ ಎಲ್ಲ ಎಕ್ಸಾಮ್ಸ್ಗೆಲ್ಲ ಪ್ರಿಪ್ರೇಷನ್ನು ಎಲ್ಲ ಪ್ರಾಕ್ಟೀಸ್ ಎಲ್ಲ ಕೊಡ್ತಿದ್ದಾರೆ. ಆ ಚಿಕ್ಕ ಮಕ್ಕಳಿಗೂ ಎಲ್ಲ ಎಕ್ಸಾಮ್ಸು ಅದೆಲ್ಲ ಬರೆಯೋದು ಅಂತ ಈ ಏಜ್ಗೆ ಅವ್ರ ಮೈಂಡು ಬರುತ್ತಲ್ಲ, ಅದೇ ಒಂದು ಖುಷಿ. ಬೇಗ ಓದೋ ವಿಷಯದಲ್ಲಿ ಬೇರೆ ವಿಷಯದಲ್ಲೆಲ್ಲ ಸ್ವಲ್ಪ ಹಠ ಮಾಡ್ತಾನೆ, ಬಟ್ ಓದೋ ವಿಷಯದಲ್ಲಿ ಹೋಮ್ವರ್ಕ್ ಆಗಲಿ ಏನಾದ್ರು ಕಲಿಯೋದಲ್ಲಾಗಲಿ ಸ್ವಲ್ಪನೂ ಇದು ಮಾಡಲ್ಲ. ಹಿಂಗೆ ಹೋಮ್ವರ್ಕ್ ಇದೆ ಅಂದರೆ ಅವ್ನ ಪಾಡಿಗೆ ಅವ್ನು ಎಷ್ಟೇ ಬ್ಯುಸಿ ಇದ್ದರೂ ಆಟ ಆಡ್ತಿದ್ರು ಹೋಮ್ವರ್ಕ್ ಮಾಡ್ಕೊಂಬ ಅಂತಂದರೆ ಬಂದು ಅವ್ನ ಕೆಲಸ ಮುಗಿಸಿ ಆಮೇಲೆ ಮತ್ತೆ ಆಟ ಆಡೋಕ್ಕೆ ಹೋಗ್ತಾನೆ. ಎಲ್ಲ ನೀಟಾಗಿ ಅವ್ರ ಮ್ಯಾಮು ಅಷ್ಟೇ ಖುಷಿ ಪಡ್ತಿರ್ತಾರೆ. ಎಲ್ಲ ಹೇಳ್ಕೊಟ್ಟಿದ್ದು ಬೇಗ ಕಲ್ತ್ಬಿಡ್ತಾನೆ. ಅವತ್ತು ಹೇಳ್ಕೊಟ್ಟಿದ್ದು ಅವತ್ತೇ ಬಂದು ಕಲ್ತ್ಕೊಳ್ತಾನೆ. ಇವನಿಗೆ ನಾನು ಜಾಸ್ತಿ ಓದಿಸೋಕ್ಕೆಲ್ಲ ಒಂದು ಕಡೆ ಚಿಕ್ಕ ಮಕ್ಕಳು ಅಂತ ಹೇಳಿದ್ರೆ ಒಂದು ಕಡೆ ಕೂರ್ಸೋದೇ ದೊಡ್ಡ ಸಾಹಸ. ಅದರಲ್ಲಿ ಅವ್ನು ಕೂತ್ಕೊಂಡು ನಂಗೆ ಹೋಮ್ವರ್ಕ್ ಇದೆ, ಎಕ್ಸಾಮ್ಸ್ಗೆಲ್ಲ ಪ್ರಿಪ್ರೇಷನ್ ಆಗಬೇಕು ಅನ್ನೋದೆಲ್ಲ ಅವ್ನ ಮೈಂಡ್ಗೆ ಈ ಏಜ್ಗೆ ಇದೆಯಲ್ಲ, ಅದು ನೋಡಿ ತುಂಬಾ ಖುಷಿಯಾಗುತ್ತೆ. ಓದೋ ವಿಷಯದಲ್ಲಿ ಮಾತ್ರ ಒಂದಿನವೂ ಹಠ ಮಾಡಲ್ಲ. ನೀಟಾಗಿ ಕೂತ್ಕೊಂಡು ಏನೇ ಹೇಳ್ಕೊಡ್ಲಿ, ಒಂದು ರೈಮ್ಸ್ ಆಗಿರ್ಬೋದು, ಲೆಟರ್ಸ್ ಆಗಿರ್ಬೋದು, ನಂಬರ್ಸ್ ಆಗಿರ್ಬೋದು. ಅದು ಸ್ಕೂಲಲ್ಲೂ ಅಷ್ಟೇ ತುಂಬಾ ಈಗ ನರ್ಸರಿ ಮಕ್ಕಳು, KG ಮಕ್ಕಳೆಲ್ಲ ಅಂದರೆ ಜಸ್ಟು ಅವ್ರು ಕೂತ್ಕೊಳ್ಳೋಕೆ ಅಭ್ಯಾಸ ಆಗಲಿ ಅಂತೇಳಿ ಕೂರಿಸಿ ಕಳಿಸ್ತಾರೆ. ಬಟ್ ಇಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಎಷ್ಟು ಬೇಸಿಕ್ ಎಲ್ಲ ಆಲ್ರೆಡಿ ಕಲಿತ್ಬಿಟ್ಟಿದ್ದಾನೆ. ಈಗ LKG UKGಗೆ ಹೋದಾಗ ಕಲಿಬೇಕಾಗಿರೋದೆಲ್ಲ ಇವಾಗಲೇ ಕಲಿಸಿದ್ದಾರೆ. ಅದು ನೋಡಿ ತುಂಬಾ ಖುಷಿ ಆಯಿತು. ನಾನು ಅವ್ರ ಮ್ಯಾಮ್ಗೆ ಹೋದಾಗೆಲ್ಲ ಅದೇ ಹೇಳ್ತಿರ್ತೀನಿ, ಮ್ಯಾಮ್ ತುಂಬ ಚೆನ್ನಾಗಿಲ್ಲ, ಇಲ್ಲ ನಿಮ್ಮ ಮಗನೂ ಅಷ್ಟೇ ಹೇಳಿದ ಬೇಗನೆ ಕಲಿತಾನೆ ಅಂತ ಹೇಳ್ತಾಯಿದ್ರು. ಅಷ್ಟೇ ನೀಟಾಗಿ ಕಲಿಸಿದ್ದಾರೆ, ಅದು ಮೇಯ್ನು, ಅದು ತುಂಬಾ ಮುಖ್ಯ. ಹಿಂಗೆ ಬಂದು ದೊಡ್ಡವನಿಗೂ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಇತ್ತು. ಅವ್ರಿಗೆಲ್ಲ ಮೊಬೈಲಲ್ಲೇ ಕಳಿಸ್ಬಿಡ್ತಾರೆ. ಅದೆಲ್ಲ ನೋಡಿ ಕ್ವಶನ್ಸ್ ಎಲ್ಲ ನೋಡಿ ಕೊಟ್ಟರೆ ಅವ್ನ ಪಾಡಿಗೆ ಅವ್ನು ಬರ್ಕೊಳ್ತಾನೆ. ಆಮೇಲೆ ಇನ್ನು ಮಲಗಿಬಿಡ್ತಾರಲ್ಲ ಅಂತ ಅವ್ರಿಗೆಲ್ಲ ಓದಿಸಿ ಆದಮೇಲೆ ಬಂದು ಚಪಾತಿಗೆಲ್ಲ ರೆಡಿ ಮಾಡಿದ್ನಲ್ಲ, ಅದೆಲ್ಲ ಸ್ವಲ್ಪ ಚಪಾತಿ ಲಟ್ಟಿಸ್ಕೊಂಡು ಅದೊಂದು ಸ್ವಲ್ಪ ದೊಡ್ಡವನು ಬಂದು ಅಮ್ಮ ಹೊಟ್ಟೆ ಹಸಿತೈತೆ ಕೊಡಿ ಅಂತ ಹೇಳ್ದ. ಇವನು ಚಿಕ್ಕವನು ಅವರಪ್ಪನ್ನ ಕರ್ಕೊಂಡು ಹೊರಗಡೆ ಅದೇನೋ ಬೇಕು ಅಂತ ಹಠ ಮಾಡ್ಕೊಂಡು ಅಂಗಡಿಗೆ ಕರ್ಕೊಂಡು ಹೋಗಿದ್ದ, ಪಟಾಕಿ ಬೇಕು ಅಂತೇಳಿ. ಇದು ಬಂದು ಗುಲ್ಕನ್ನು ತುಂಬಾ ಚೆನ್ನಾಗಿದೆ. ಅದನ್ನು ಚಪಾತಿ ಜೊತೆ ಸ್ವಲ್ಪ ಮಕ್ಕಳಿಗೆ ಕೊಡ್ತೀನಿ. ಅದು ಯಾವುದೇ ಶುಗರ್ನ ಆ್ಯಡ್ ಮಾಡಿಲ್ಲ, ಪ್ಯೂರ್ ಹನಿಯಿಂದ ಮಾಡಿದ್ದಾರೆ. ಅದು ಚಪಾತಿ ಮಾಡಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.